ही तो दिल है, कितने बार दिल जीतोगे टीचर्स. ಆಡಿಯನ್ಸ್ ಇಷ್ಟಕ್ಕೆ ಎಕ್ಸೈಟ್ ಆದ್ರೆ ಹೇಗೆ? ಇದು ಬರೀ ಟ್ರೇಲರ್, ಪಿಕ್ಚರ್ ಅಭಿ ಬಾಕಿ ಹೈ. ಕುತಂತ್ರಿ ಆಂಗ್ಲರು ನಮ್ಮ ಮಾತೃಭೂಮಿಗೆ ಮರಳಿ ಬಂದರೆ ನಮ್ಮನ್ನು ಅವರ ಕೈಗೊಂಬೆಗಳನ್ನಾಗಿ ಮಾಡಿಕೊಂಡು ಭ್ರಷ್ಟಾಚಾರ ನಡೆಸಿ ದಬ್ಬಾಳಿಕೆ ಮಾಡುತ್ತಾರೆ. ಚರಿತ್ರೆ ಮರುಕಳಿಸುತ್ತದೆ. ಇಂದಿನ ಯುವ ಪೀಳಿಗೆಗೆ ಸ್ವಾತಂತ್ರ್ಯದ ಮಹತ್ವವನ್ನು ತಿಳಿಸಿ ಅದನ್ನು ಆಚರಿಸಿ ಗೌರವಿಸುವಂತೆ ಸಾರಲು ಬ್ರಿಟಿಷ್ ಆರ್ ಬ್ಯಾಕ್ ಎಂಬ ನಾಟಕವನ್ನು ನಿಮ್ಮ ಮುಂದೆ ತರುತ್ತಿದ್ದಾರೆ ನಮ್ಮ ಶಿಕ್ಷಕರು. ಈ ಡ್ರಾಮಾ ಸ್ವಲ್ಪ ಜಾಸ್ತಿ ಫೋಕಸ್ ಇಂದ ನೋಡಿ, ಯಾಕಂದ್ರೆ ಗೊತ್ತಲ್ಲ ನಿಮಗೆ ಬರ್ದಿರೋದು ಮತ್ತೆ ಡೈರೆಕ್ಟ್ ಮಾಡಿರೋದು ಯಾರು ಅಂತ. ನಮ್ಮ ಪ್ರೀತಿಯ ಅನಿಲ್ ಕುಮಾರ್ ಸರ್, ಬನ್ನಿ ಜೋರ ಚಪ್ಪಾಳೆ. ಹಾಗೆ ಜೋರ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ನಮ್ಮ ಶಿಕ್ಷಕರನ್ನು. ಶರಣು ಶರಣು ಹೇಳಿರಿ ಸ್ವಾಮಿ ನಾವು ನಿಮಗ, ಸ್ವಾಮಿ ನಾವು ನಿಮಗ ಸದ್ದು ಗದ್ದಾಲ ಸದ್ದು ಗದ್ದಾಲ ಮಾಡಬ್ಯಾಡ್ರಿ ಆಟದೊಳಗ, ಗದ್ದಾಲ ಮಾಡಬ್ಯಾಡ್ರಿ ಆಟದೊಳಗ. ಶರಣು ಹೇಳಿವ್ರಿ ಸ್ವಾಮಿ ನಾವು ನಿಮಗ, ಸ್ವಾಮಿ ನಾವು ನಿಮಗ ಸದ್ದು ಗದ್ದಾಲ ಸದ್ದು ಗದ್ದಾಲ ಮಾಡಬ್ಯಾಡ್ರಿ ಆಟದೊಳಗ, ಸದ್ದು ಗದ್ದಾಲ ಮಾಡಬ್ಯಾಡ್ರಿ ಆಟದೊಳಗ. ಸಣ್ಣ ಹುಡುಗರು ನಾವು ಬಣ್ಣ ಕಹೆದರೋರು ಚೆನ್ನಾಗಿ ಕೇಳಲಿ ನವಕವನ. ಸಣ್ಣ ಹುಡುಗರು ನಾವು ಬಣ್ಣ ಕಹೆದರೋರು ಚೆನ್ನಾಗಿ ಕೇಳಲಿ ನವಕವನ. ಶರಣು ಹೇಳಿವ್ರಿ ಸ್ವಾಮಿ ನಾವು ನಿಮಗ, ಸ್ವಾಮಿ ನಾವು ನಿಮಗ ಸದ್ದು ಗದ್ದಾಲ ಸದ್ದು ಗದ್ದಾಲ ಮಾಡಬ್ಯಾಡ್ರಿ ಆಟದೊಳಗ, ಸದ್ದು ಗದ್ದಾಲ ಮಾಡಬ್ಯಾಡ್ರಿ ಆಟದೊಳಗ. ಕೂತಿರಿ ಹೆಣ್ಣ ಗಂಡ ಬರ್ತಿ ಸಭಾ ಇರಲಿ, ಬುದ್ಧಿವಂತರ ಪ್ರೀತಿ ನಮ್ಮ ಮ್ಯಾಲ. ಕೂತಿರಿ ಹೆಣ್ಣ ಗಂಡ ಬರ್ತಿ ಸಭಾ ಇರಲಿ, ಬುದ್ಧಿವಂತರ ಪ್ರೀತಿ ನಮ್ಮ ಮ್ಯಾಲ. ಶರಣು ಹೇಳಿವ್ರಿ ಸ್ವಾಮಿ ನಾವು ನಿಮಗ, ಸ್ವಾಮಿ ನಾವು ನಿಮಗ ಸದ್ದು ಗದ್ದಾಲ ಸದ್ದು ಗದ್ದಾಲ ಮಾಡಬ್ಯಾಡ್ರಿ ಆಟದೊಳಗ, ಸದ್ದು ಗದ್ದಾಲ ಮಾಡಬ್ಯಾಡ್ರಿ ಆಟದೊಳಗ, ಸದ್ದು ಗದ್ದಾಲ ಮಾಡಬ್ಯಾಡ್ರಿ ಆಟದೊಳಗ, ಸದ್ದು ಗದ್ದಾಲ ಮಾಡಬ್ಯಾಡ್ರಿ ಆಟದೊಳಗ. ಸದ್ದು ಸದ್ದು, ನ್ಯಾಯಾಧೀಶರು ಆಗಮಿಸುತ್ತಿದ್ದಾರೆ. ಏನ್ರಿ ಎಸ್ಕೆಎಂ, ಇವತ್ತಿನ ಕಲಾಪ ನಿಮ್ಮ ಹನಿಗವನದಿಂದಲೇ ಶುರುವಾಗ್ಲಿ. ಏನು ಶುರು ಮಾಡೋಣ? ನಿಮ್ಮ ಆದೇಶದಂತೆಯೇ ಆಗಲಿ ಮಹಾಸ್ವಾಮಿ. ಗಾಂಧೀಜಿ ಪ್ರತಿಮೆಯನ್ನು ದೇಶದ ಎಲ್ಲೆಡೆಗಳಲ್ಲಿ ನಿಲ್ಲಿಸಲಾಗಿದೆ. ಗಾಂಧೀಜಿ ಪ್ರತಿಮೆಯನ್ನು ದೇಶದ ಎಲ್ಲೆಡೆಗಳಲ್ಲಿ ನಿಲ್ಲಿಸಲಾಗಿದೆ ಏಕೆಂದರೆ ಅವರ ಆದರ್ಶಗಳ ಪಾಲನೆಯನ್ನೂ ನಿಲ್ಲಿಸಲಾಗಿದೆ. ಬಹಳ ಚೆನ್ನಾಗಿತ್ತು ಕಣ್ರಿ ಎಸ್ಕೆ. ಇವತ್ತಿನ ಕೇಸ್ ಯಾವುದು? ಕರೀರಿ. ಮಹಾಸ್ವಾಮಿ, ಸಾಮಾಜಿಕ ಹೋರಾಟಗಾರ ಜಗತ್ ಅವರ ಕೇಸ್. ಸರಿ, ಹಾಗಾದ್ರೆ ಶುರು ಮಾಡಿ. ಜಗತ್ ಜಗತ್ ಜಗತ್. ಮಹಾಸ್ವಾಮಿ, ನನ್ನದು ಒಂದು ಮನವಿ. ನನ್ಗೂ ಒಂದು ಹರಿಗವನ ಹೇಳಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಓ, ಅದು ಬೇರೆನಾ? ಶುರು ಮಾಡಿ. ಸೂರ್ಯ ಹುಟ್ಟೋದು ಬೆಳಗ್ಗೆ, ಹುಟ್ಟಿದವರೆಲ್ಲ ಇರುತ್ತಾರೆ ಬೆಳ್ಳಗೆ. ನಾನು ಹೇಳುವುದನ್ನ ಕೇಳಿಸಿಕೊಳ್ಳಿ ಮೆಲ್ಲಗೆ, ತಪ್ಪು ಮಾಡಿದವರನ್ನ ಹಾಕಿ ಗಲ್ಲಿಗೆ ಗಲ್ಲಿಗೆ. ಕವಿತೆ ಚೆನ್ನಾಗಿತ್ತು, ಇವಾಗ ವಿಷಯಕ್ಕೆ ಬನ್ನಿ. ಈಗ ಬಂದೆ ಮಹಾಸ್ವಾಮಿ. ಈ ವ್ಯಕ್ತಿ ನನ್ನ ಕಕ್ಷಿದಾರ ನಡೆಸುತ್ತಿರುವ ಮದ್ಯಪ್ರಿಯರ ಕೇಂದ್ರಕ್ಕೆ ನುಗ್ಗಿ ದಾಂಧಲೆ ಮಾಡಿ ಕಕ್ಷಿದಾರರ ಸಮಾಜ ಸೇವಾ ಕಾರ್ಯಕ್ಕೆ ತೊಂದರೆ ಕೊಡುವುದರ ಜೊತೆಗೆ ಮದ್ಯಪ್ರಿಯರ ಕೇಂದ್ರದಲ್ಲಿದ್ದ ಅಮೂಲ್ಯವಾದ ಪಾನೀಯಗಳನ್ನು ಹಾಳು ಮಾಡಿದ್ದಾನೆ. ಈ ಅಪರಾಧಿಗೆ ಕಠಿಣ ಶಿಕ್ಷೆ ಆಗಬೇಕು. ಇಲ್ಲ ಮಹಾಸ್ವಾಮಿ, ಇಲ್ಲ. ಇಂತಹ ಕೇಂದ್ರಗಳಿಂದಾಗಿ ಸುತ್ತಮುತ್ತಲಿನ ಮನೆಯ ಮಹಿಳೆಯರಿಗೆ, ಮಕ್ಕಳಿಗೆ ಹಾಗೂ ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿತ್ತು. ಇಂತಹ ಕೇಂದ್ರಗಳು ಸಮಾಜಕ್ಕೆ ಮಾರಕ ಎಂಬ ಉದ್ದೇಶದಿಂದ ಹಾಗೆ ಮಾಡಿದೆ.
ಮಹಾಸ್ವಾಮಿ, ಸಮಾಜಕ್ಕೆ ಮಾರಕ ಆಗೋದಾದ್ರೆ ಸರ್ಕಾರ ಯಾಕೆ ಪರ್ಮಿಷನ್ ಕೊಡುತ್ತಿತ್ತು? ದೇಶದ ಅಭಿವೃದ್ಧಿಗೆ ತನ್ನ ಅಮೂಲ್ಯ ಕೊಡುಗೆ ಕೊಡುತ್ತಿರುವ ಹಾಗೂ ಸರ್ಕಾರದ ಸಹಕಾರದಿಂದ ನಡೆಯುತ್ತಿರುವ ಸಮಾಜ ಸೇವಾ ಕೇಂದ್ರಕ್ಕೆ ಹಾನಿ ಮಾಡಿರುವ ಈ ಅಭಿವೃದ್ಧಿ ವಿರೋಧಿಗೆ ಸರಿಯಾದ ಶಿಕ್ಷೆ ಆಗಬೇಕು. ಆರ್ಡರ್ ಆರ್ಡರ್. ಎಲ್ಲ ವಾದ ಪ್ರತಿವಾದಗಳನ್ನು ಆಲಿಸಿದ ನಂತರ ಅಪರಾಧಿಯು ತಪ್ಪು ಮಾಡಿರುವುದರ ಜೊತೆಗೆ ಸಾರ್ವಜನಿಕ ಆಸ್ತಿಯನ್ನು ಹಾಳು ಮಾಡಿರುವುದು ಸಾಬೀತಾಗಿದೆ. ಹಾಗಾಗಿ ಇವನಿಗೆ 2,000 ದಂಡ ವಿಧಿಸಲಾಗಿದೆ ಹಾಗೂ ಮಾಲೀಕರಿಗೆ ಆದ ನಷ್ಟವನ್ನು ತುಂಬಿಕೊಡಬೇಕೆಂದು ಘನ ನ್ಯಾಯಾಲಯವು ಆದೇಶಿಸುತ್ತದೆ. ಮಹಾಸ್ವಾಮಿ, ಇದು ಅನ್ಯಾಯ, ಇದು ಅನ್ಯಾಯ. ದೇಶದ ಕತೆ ಇಷ್ಟೇ ಕಣಮ್ಮೋ, ಇಲ್ಲಿ ಚಿಂತೆ ಮಾಡಿ ಲಾಭ ಇಲ್ಲಮ್ಮೋ. ಚಮ್ ಚಕ ಚಮ್ ಚಮ್, ಚಮ್ ಚಕ ಚಮ್ ಚಮ್, ಚಮ್ ಚಕ ಚಮ್ ಚಮ್, ಚಮ್ ಚಕ ಚಮ್ ಚಮ್. ದೇಶದ ಕತೆ ಇಷ್ಟೇ ಕಣಮ್ಮೋ, ಇಲ್ಲಿ ಚಿಂತೆ ಮಾಡಿ ಲಾಭ ಇಲ್ಲಮ್ಮೋ. ಈ ದೇಶದ ಕತೆ ಇಷ್ಟೇ ಕಣಮ್ಮೋ, ಇಲ್ಲಿ ಚಿಂತೆ ಮಾಡಿ ಲಾಭ ಇಲ್ಲಮ್ಮೋ. ನ್ಯಾಯದ ಮನೆಗೀಗ್ಲು ಎರಡೆರಡಂತೆ ಬಾಗ್ಲು, ನ್ಯಾಯದ ಮನೆಗೀಗ್ಲು ಎರಡೆರಡಂತೆ ಬಾಗ್ಲು. ಮುಂದೆ ಹೋಗಿ ಹಿಂದೆ ಬರೋ ದೇಶದ ಕತೆ ಇಷ್ಟೇ ಕಣಮ್ಮೋ, ಇಲ್ಲಿ ಚಿಂತೆ ಮಾಡಿ ಲಾಭ ಇಲ್ಲಮ್ಮೋ. ಈ ದೇಶದ ಕತೆ ಇಷ್ಟೇ ಕಣಮ್ಮೋ, ಇಲ್ಲಿ ಚಿಂತೆ ಮಾಡಿ ಲಾಭ ಇಲ್ಲಮ್ಮೋ. ಬಾಪೂಜಿ, ನಿಮ್ಮ ಸಿದ್ಧಾಂತ ಫಾಲೋ ಮಾಡಿದ್ದಕ್ಕೆ ಇವತ್ತು ನಾನು 2,000 ರೂಪಾಯಿ ದಂಡ ಕಟ್ಟಿದ್ದೀನಿ. ಸಾಮಾಜಿಕ ಪಿಡುಗಿನ ವಿರುದ್ಧ ಹೋರಾಡಿದ್ದು ನನ್ನ ತಪ್ಪ? ನಮ್ಮ ದೇಶದಲ್ಲಿ ಬ್ರಿಟಿಷರು ಇದ್ದಾಗಲೇ ಚೆನ್ನಾಗಿತ್ತು. ಇವಾಗ ಎಲ್ಲಿ ನೋಡಿದರೂ ದರೋಡೆ, ಕೊಲೆ, ಭ್ರಷ್ಟಾಚಾರ. ಶಾಲೆಗಳಿಗಿಂತ ಪಬ್ಬು ಕ್ಲಬ್ಗಳೇ ಹೆಚ್ಚಾಗಿವೆ. ಅದನ್ನ ಯಾಕೆ ಅಂತ ಕೇಳಿದರೆ ದಂಡ ಹಾಕ್ತಾರೆ. ಆಗಸ್ಟ್ 15ಕ್ಕೆ ಬಾವುಟ ಹಾರಿಸಿ ಬೆಚ್ಚಗೆ ಹೋಗಿ ಮಲಗಿಕೊಡುತ್ತಾರೆ. ನೀನ್ಯಾಕೆ ಸ್ವತಂತ್ರ ತಂದೆ? ನೀನೇ ಇಷ್ಟಕ್ಕೆಲ್ಲ ಕಾರಣ. ಬ್ರಿಟಿಷರು ಇದ್ದಿದ್ರೆ ನೆಮ್ಮದಿಯಾಗಿರ್ತಿದ್ವಿ. ನಾವು ಅಂಧಕಾರದಲ್ಲಿ ಮುಳುಗಿ ಹೋಗಿದ್ದೇವೆ. ನಿನ್ಗ್ಯಾಕೆ ಈ ದೀಪ? ಬಾಪೂಜಿ, ಬನ್ನಿ. ಹೇಗಿದ್ದೀರಾ? ಸ್ವರ್ಗದಲ್ಲಿ ಎಲ್ಲ ವ್ಯವಸ್ಥೆ ಸರಿಯಾಗಿದೆಯೇ? ನೀವು ಸಂತೋಷವಾಗಿದ್ದೀರಿ ತಾನೆ? ಭಗವಂತ, ನಾನೇನೋ ಇಲ್ಲಿ ಸುಖವಾಗಿದ್ದೀನಿ, ಯಾವುದೇ ಕೊರತೆ ಇಲ್ಲ. ಆದರೆ ನನ್ನ ಭಾರತದ ಪ್ರಜೆಗಳು ನೋವಿನಲ್ಲಿದ್ದಾರೆ. ನಾನು ನನ್ನ ಸಂಗಡಿಗರು ಪಟ್ಟ ಶ್ರಮ ವ್ಯರ್ಥವಾಗಿ ಹೋಯಿತು. ಏನಾಯಿತು ಬಾಪು? ತುಂಬಾ ನೋವಿನಲ್ಲಿದ್ದೀರಾ? ನಿಮ್ಮ ದೇಶ ಸ್ವತಂತ್ರವಾಗಿದೆ, ಪ್ರಜೆಗಳು ಸಂತೋಷವಾಗಿದ್ದಾರಲ್ಲವೇ? ಇಲ್ಲ ಪ್ರಭು, ಇಲ್ಲ. ನನ್ನ ಪ್ರಜೆಗಳು ನೋವಿನಲ್ಲಿದ್ದಾರೆ. ಅವರಿಗೆ ಬ್ರಿಟಿಷರ ಆಳ್ವಿಕೆನೇ ಚೆನ್ನಾಗಿತ್ತಂತೆ. ಅವರು ಪ್ರತಿದಿನ ಬ್ರಿಟಿಷ್ ಆಡಳಿತವನ್ನು ಕನವರಿಸುತ್ತಿದ್ದಾರೆ. ಅವರ ಕಷ್ಟವನ್ನ ನನ್ನಿಂದ ನೋಡಲು ಸಾಧ್ಯವಾಗುತ್ತಿಲ್ಲ. ನನ್ನದೊಂದು ಕೋರಿಕೆ. ನನ್ನಿಂದಾಗಿ ನನ್ನ ಜನಗಳು ಕಷ್ಟಪಡುವುದು ಬೇಡ. ಅವರ ಇಷ್ಟದಂತೆ ಬ್ರಿಟಿಷ್ ಆಳ್ವಿಕೆಯನ್ನು ಜಾರಿ ಮಾಡು. ನನ್ನ ಜನಗಳು ಸಂತೋಷದಿಂದ ಇದ್ದರೆ ನನಗೆ ಅಷ್ಟೇ ಸಾಕು. ಬಾಪೂಜಿ, ನೀವು ಸ್ವರ್ಗಕ್ಕೆ ಬಂದ್ಮೇಲೆ ಇದೇ ನಿಮ್ಮ ಮೊದಲನೇ ಕೋರಿಕೆಯಾಗಿದೆ. ಸರಿ, ಆಗಲಿ. ನಾಳಿನ ಸೂರ್ಯೋದಯದೊಂದಿಗೆ ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆ ಜಾರಿಯಾಗಲಿ. ಹಲೋ ಹಲೋ ಹಲೋ, ಇದು ಲೋಕೇಶ್ ಸರ? ಓ, ನಾನೇಯ? ನೀವ್ಯಾರು?
ನಿಮ್ಗೆ ಸ್ವಿಗ್ಗಿಯಿಂದ ಆರ್ಡರ್ ಬಂದಿತ್ತು ಸರ್. ನಿಮ್ ಮನೆ ಲೊಕೇಶನ್ ಗೊತ್ತಾಯ್ತಲ್ಲ, ಒಂದ್ ಸ್ವಲ್ಪ ಅಡ್ರೆಸ್ ಹೇಳ್ತೀರಾ? ವಾ ಹೌದಾ, ನೀನೀಗ ಎಲ್ಲಿದ್ಯಾ? ನಾನಿಲ್ಲೇ MG ರೋಡ್ ಸರ್. MG ರೋಡಾ? ಅದೆಲ್ಲೈತೆ? ಅದೇ ಸರ್, ತನ್ವಿಚಿತ ಚೌಟ್ರಿ ಇಲ್ವಾ? ಏನದು ತನ್ವಿ ತಿಚ್ಚನ? ಅಲ್ಲ ಸರ್, ತನ್ವಿ ತ್ರಿಷಾ ಚೌಟ್ರಿ ಐತಲ್ಲ, ಆ ರೋಡು. ಅಯ್ಯೋ ಮಾರಾಯ, ಅದು MG ರೋಡ್ ಅಲ್ಲ ಕಣೋ, DH ರೋಡು. ಏನ DH ರೋಡಾ? ಲೋ, DH ರೋಡ್ ಅಂದ್ರೆ ಡಾಲೋಸಿ ರೋಡ್ ಕಣೋ. ಸರಿ ಅಲ್ಲೇ ಇರಪ್ಪ, ಬಂದೆ. ಅಯ್ಯೋ ದೇವ್ರೆ, ಏನ್ ನಡೀತಿದೆ ಇಲ್ಲಿ? DH ರೋಡು, MG ರೋಡು, ತಲೆ ಬಿಸಿ ಆಗ್ತದೆ. ಕಾಫಿ ಕುಡಿಯೋಣ ಅಣ್ಣ, ಒಂದು ಸ್ಟ್ರಾಂಗ್ ಕಾಫಿ ಕೊಡೋಣ. ಎಷ್ಟಾಯ್ತು ಕಾಫಿಗೆ? 10 ರೂಪಾಯಿ. ಅಯ್ಯೋ ಎಂದ ಗುರುವಾಯೂರಪ್ಪ, ನನ್ನಂತ ಬಾಲಕನಿಗೆ ಮೋಸ ಮಾಡ್ತಿದ್ದಾನೆ ಈ ಪಾವಿ. ಕಳ್ಳ ನೋಟು ಕೊಟ್ಟು ಎಣ್ಣೆ ಪಚ್ಚಿಕೊಂಡು ಎನ್ನ ಮೋನೆ, ಈ ಅನ್ಯಾಯ ಕೇಳಕ್ ಇವ್ರು ಯಾರು ಇಲ್ಲೇ. ಬಂಡ್ರಪ್ಪ, ಯಾರಾದ್ರೂ ಬಂಡ್ರಪ್ಪ. ಏ ಅಣ್ಣ, ಏನ್ ಹೇಳ್ತಿದ್ಯಾ? ಇದು ಒರಿಜಿನಲ್ ನೋಟು. ಇಲ್ಲಿ ನೋಡು, ಬೇಕಾದ್ರೆ ಗಾಂಧೀಜಿ ಫೋಟೋ ಐತೆ. ಅದಕ್ಕೆ ಇದು ನಡೆಯದೇ ನೋಟ್ ಅಂತ ಹೇಳ್ಬೋದು. ರಾಣಿ ವಿಕ್ಟೋರಿಯಾ ಫೋಟೋ ಎಲ್ಲಿ? ನಮ್ಮಮ್ಮ ರಾಣಿ ವಿಕ್ಟೋರಿಯಾ ಅವರ ಫೋಟೋ ಇಲ್ಲ ಅಂದ್ರೆ ಈ ನೋಟು ಬಿಡ ಪೋವಿಲ್ಲ. ಏನ ರಾಣಿ ವಿಕ್ಟೋರಿಯಾ ಫೋಟೋನಾ? ಹೌದು, ನಮ್ ರಾಣಿ ವಿಕ್ಟೋರಿಯಾ ಫೋಟೋ ಇಲ್ಲ ಅಂದ್ರೆ ಆ ನೋಟಿಗೆ ಬೆಲೆ ಇಲ್ಲ. ಅಯ್ಯೋ ದೇವ್ರೆ. ನಮಸ್ತೆ ರಾಮಯ್ಯ ಜಿ. ನಮಸ್ತೆ ಪಟೇಲ್ ಜಿ, ಚೆನ್ನಾಗಿದ್ದೀರಾ? ಈ ಬ್ರಿಟಿಷರು ಭಾರತ ಬಿಟ್ಟು ಹೋಗೋ ತನಕ ಎಲ್ಲಿ ಚೆನ್ನಾಗಿರೋದು ರಾಮಯ್ಯ ಜಿ? ಹಾ, ನಾನು ಫೋನ್ ಮಾಡಿದ ಉದ್ದೇಶ, ನಾಳೆ ಬ್ರಿಟಿಷ್ ಪಾರ್ಲಿಮೆಂಟ್ ಎದುರು ಒಂದಕ್ಕಿಂತ ಹೆಚ್ಚು ಮಕ್ಕಳಿದ್ದರೆ ಆಸ್ತಿಯ ಹಕ್ಕಿಲ್ಲ ಕಾಯ್ದೆ ವಿರೋಧಿಸಿ ಅಸಹಕಾರ ಚಳವಳಿ ಹಮ್ಮಿಕೊಳ್ಳಲಾಗಿದೆ. ನೀವು ಎಲ್ಲ ಸ್ವತಂತ್ರ ಹೋರಾಟಗಾರರನ್ನ ಕರೆದುಕೊಂಡು ದೆಹಲಿ ತಲುಪಿ. ಕ್ರಾಂತಿಕಾರಿ ನಾಯಕರು ಕೈ ಜೋಡಿಸುತ್ತಿದ್ದಾರೆ. ಹಾ, ಅದೇ ರೀತಿ ನಮ್ಮ ರಾಗಿ ಮುದ್ದೆ ಬ್ಯಾನ್ ಮಾಡಿ ಪಿಜ್ಜಾ ಬರ್ಗರ್ನೇ ತಿನ್ಬೇಕು ಅನ್ನೋ ಕಾನೂನು ಮಾಡಕ್ಕೆ ಹೊರಟಿದ್ದಾರೆ. ಇದು ಕನ್ನಡಿಗರ ಅಸ್ತಿತ್ವದ ಪ್ರಶ್ನೆ. ಇದರ ವಿರುದ್ಧವೂ ಧ್ವನಿ ಎತ್ತುವ ಅಗತ್ಯ ಇದೆ. ಹೌದು ಯಾರು ಕಳಿಸಿ ಆಚೆಗೆ ಅವನನ್ನ. ಹಾ ಪಟೇಲ್ ಜಿ, ಇಲ್ಲಿ ಸ್ವಲ್ಪ ನೆಟ್ವರ್ಕ್ ಸಮಸ್ಯೆ ಇತ್ತು, ಇವಾಗ ಸರಿ ಆಯ್ತು. ಹೇಳಿ. ಅದೇ ಬ್ರಿಟಿಷರೇನಾದ್ರೂ ಮುದ್ದೆ ವಿಷಯಕ್ಕೆ ಬಂದ್ರೆ ಉಗ್ರ ಹೋರಾಟ ಮಾಡೋಣ, ಹಾಗೂ ಬಗ್ಗದೇ ಇದ್ದರೆ ಅಸಹಕಾರ ಚಳವಳಿ ಜೊತೆಗೆ ನಾನು ಉಪವಾಸ ಸತ್ಯಾಗ್ರಹ ಮಾಡಲು ಸಿದ್ಧ. ಧನ್ಯವಾದಗಳು ಪಟೇಲ್ ಜಿ. ಸರಿ, ಹಾಗಿದ್ದರೆ ನಾಳೆ ಭೇಟಿಯಾಗೋಣ. Class, attention. National anthem, shuru kar. ಗುಡ್ ಮಾರ್ನಿಂಗ್ ಮಕ್ಕಳೇ. ಗುಡ್ ಮಾರ್ನಿಂಗ್. ಎಲ್ಲ ಹೇಗಿದ್ದೀರಾ? ಸರಿ ಸರಿ, ಇವತ್ತು ನಾನು ಜನರಲ್ ನಾಲೆಜ್ ಪ್ರಶ್ನೆಗಳನ್ನೇ ಕೇಳುತ್ತೇನೆ. ಎಲ್ಲ ಸಿದ್ಧರಿದ್ದೀರಾ? ಮೊದಲನೇ ಪ್ರಶ್ನೆ, ನಮ್ಮ ದೇಶದ ರಾಜಧಾನಿ ಯಾವುದು? ನಾನು ಹೇಳ್ತೀನಿ.
ನೀ ಹೇಳು. ಡೆಲ್ಲಿ ಮ್ಯಾಮ್. ನೋ, ರಾಂಗ್ ಆನ್ಸರ್. ಬ್ಯಾಂಗ್ಳೂರ್ ಮ್ಯಾಮ್. ನೋ, ರಾಂಗ್ ಆನ್ಸರ್. ಮೇಡಮ್ ನಾನು ಹೇಳ್ತೀನಿ, ಲಂಡನ್. ವೆರಿ ಗುಡ್, ರೈಟ್ ಆನ್ಸರ್. ಮಕ್ಕಳೇ, ನಮ್ಮ ದೇಶದ ರಾಜಧಾನಿ ಲಂಡನ್. ನಮ್ಮ ರಾಷ್ಟ್ರೀಯ ಪ್ರಾಣಿ ಯಾವುದು? ಮ್ಯಾಮ್ ನಾವು ಮೇಡಮ್, ಹುಲಿ. ನೋ, ರಾಂಗ್ ಆನ್ಸರ್. ಮ್ಯಾಮ್, ಜಿರಾಫೆ. ನೋ, ರಾಂಗ್ ಆನ್ಸರ್. ಮ್ಯಾಮ್ ಸಿಂಹ. ವೆರಿ ಗುಡ್, ನಮ್ಮ ರಾಷ್ಟ್ರೀಯ ಪ್ರಾಣಿ ಸಿಂಹ. ಸರಿ ಮಕ್ಕಳೇ, ನಾಳೆ ರಾಣಿ ವಿಕ್ಟೋರಿಯಾ ಜಯಂತಿ ಪ್ರಯುಕ್ತ ಶಾಲೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇವೆ. ಸರಿಯಾದ ಸಮಯಕ್ಕೆ ಬರಬೇಕು. ಎಲ್ಲೋಗ್ತಿದ್ದೀರಾ? ಇವಾಗ ಹರಾಜಿನ ದೃಶ್ಯವಿದೆ, ಮರ್ತೋಯ್ತಾ? ಬನ್ನಿ ಬನ್ನಿ ಬನ್ನಿ. ನಾವೆಲ್ಲ ಇಲ್ಲಿ ಸರ್ಕಾರಿ ಕೆಲಸಗಳ ಹರಾಜು ಪ್ರಕ್ರಿಯೆಗೆ ಬಂದಿದ್ದೇವೆ. ಮೊದಲಿಗೆ ಹರಾಜಿನಲ್ಲಿ ಅತಿ ಹೆಚ್ಚು ಆದಾಯ ಬರುವಂತಹ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಹುದ್ದೆ. ಸರ್ಕಾರಿ ಸವಾಲ್ 20 ಲಕ್ಷ. 30 ಲಕ್ಷ. 30 ಲಕ್ಷ. 40 ಲಕ್ಷ. 40 ಲಕ್ಷ. 50 ಲಕ್ಷ. 50 ಲಕ್ಷ. 50 ಲಕ್ಷ ಒಂದ್ ಸಾರಿ, 50 ಲಕ್ಷ ಎರಡ್ ಸಾರಿ, 50 ಲಕ್ಷ ಮೂರ್ ಸಾರಿ. ಇಟ್ಸ್ ಸೋಲ್ಡ್ ಔಟ್. ಮುಂದಿನ ಹುದ್ದೆ PSI ಹುದ್ದೆ, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಹುದ್ದೆ. ಸರ್ಕಾರಿ ಸವಾಲ್ 40 ಲಕ್ಷ. 50 ಲಕ್ಷ. 50 ಲಕ್ಷ. 60 ಲಕ್ಷ. 60 ಲಕ್ಷ. 80 ಲಕ್ಷ. 80 ಲಕ್ಷ. 1 ಕೋಟಿ. 1 ಕೋಟಿ. 1 ಕೋಟಿ ಒಂದ್ ಸಾರಿ, 1 ಕೋಟಿ ಎರಡ್ ಸಾರಿ, 1 ಕೋಟಿ ಮೂರ್ ಸಾರಿ. ಇಟ್ಸ್ ಸೋಲ್ಡ್ ಔಟ್. ಮುಂದಿನ ಹುದ್ದೆ ಶಿಕ್ಷಕ ಹುದ್ದೆ. ಏನು ಶಿಕ್ಷಕನ? ಹೇ, ಅದು ಶಿಕ್ಷಕ. Yeah, you are absolutely right. ಶಿಕ್ಷಕ ಹುದ್ದೆ. ಸರ್ಕಾರಿ ಸವಾಲ್ 5,000. 5,500. 5,500. 5,700. 5,700. 6,000. 6,000. 6,000 ಒಂದ್ ಸಾರಿ, 6,000 ಎರಡ್ ಸಾರಿ, 6,000 ಮೂರ್ ಸಾರಿ. It's sold out. Ladies and gentlemen, ಇದೀಗ ಕೊನೆಯದಾಗಿ ಭಾರತದ ಪ್ರತಿಷ್ಠಿತ ಹುದ್ದೆ, ಭಾರತದ ಪ್ರಧಾನ ಮಂತ್ರಿಯ ಹುದ್ದೆ. ಸರ್ಕಾರಿ ಸವಾಲ್ 100 ಕೋಟಿ. 500 ಕೋಟಿ. 500 ಕೋಟಿ. 1,000 ಕೋಟಿ. 1,000 ಕೋಟಿ. 1,000 ಕೋಟಿ ಒಂದು ಸಾರಿ, 1,000 ಕೋಟಿ ಎರಡು ಸಾರಿ, 5,000 ಕೋಟಿ. 5,000 ಕೋಟಿ. 5,000 ಕೋಟಿ ಒಂದು ಸಾರಿ, 5,000 ಕೋಟಿ ಎರಡು ಸಾರಿ, 5,000 ಕೋಟಿ ಮೂರು ಸಾರಿ. ಇಟ್ಸ್ ಸೋಲ್ಡ್ ಔಟ್. ಇದೀಗ ಭಾರತದ ಪ್ರಧಾನ ಮಂತ್ರಿ ಹುದ್ದೆಯನ್ನ ಹರಾಜಿನಲ್ಲಿ ಪಡೆದಂತಹ ಶ್ರೀಯುತ ಲೋಕೇಶ್ ಮಲ್ಯರವರು ಬಂದು ಭಾರತದ ಅಧಿಕಾರವನ್ನ ವಹಿಸಿಕೊಳ್ಳಬೇಕಾಗಿ ಕೋರಿಕೊಳ್ಳುತ್ತಿದ್ದೇವೆ. ಜೋರಾದ ಚಪ್ಪಾಳೆಯೊಂದಿಗೆ ಲೋಕೇಶ್ ಮಲ್ಯ. ಬನ್ನಿ, ಭಾರತವನ್ನು ಬದಲಾಯಿಸೋಣ. ನರ್ಸಮ್ಮ, ನಮ್ ಹೆಂಡತಿ ಹೇಗಿದ್ದಾಳೆ? ಹೆರಿಗೆ ಆಯ್ತಾ? ಏನ್ರಿ ನಿಮ್ದು ಗಲಾಟೆ? ನಿಮ್ ಹೆಂಡತಿಗೆ ಇನ್ನೂ ಹೆರಿಗೆ ಆಗಿಲ್ಲ ಕಣ್ರಿ, ಕಾಯ್ಬೇಕು ನೀವು. ಹೋಗ್ರಿ, ಅಲ್ಲಿ ಕೂತ್ಕೊಳ್ಳಿ. ಜೀವಕ್ಕೇನು ತೊಂದರೆ ಇಲ್ಲ ತಾನೆ? ಎರಡನೇ ಮಗು ಹೆರಿಗೆಗೂ ಇಷ್ಟೊಂದು ಹೆದರಿದ್ರೆ ಹೆಂಗೆ ಸರ್ ನೀವು? ಹೋಗಿ ಸರ್, ಕೂತ್ಕೊಳ್ಳಿ ಅಲ್ಲಿ.
ಓ ಬ್ರದರ್, ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್. ಅಬ್ಬಬ್ಬ ಲಾಟ್ರಿ, ನಿಮ್ ಎರಡನೇ ಮಗು ಗಂಡ್ ಮಗು. ಕೇಳಪ್ಪೋ ಕೇಳಿ, ಕೇಳಪ್ಪೋ ಕೇಳಿ. ಒಮ್ಮೆ ಕೇಳಿದರೆ ಮತ್ತೊಮ್ಮೆ, ಮತ್ತೊಮ್ಮೆ ಕೇಳಿದರೆ ಮಗದೊಮ್ಮೆ, ಮಗದೊಮ್ಮೆ ಕೇಳಿದರೆ 16 ಬಾರಿ ಕೇಳಲೇಬೇಕೆನಿಸುವಂತ ಬ್ರಿಟಿಷ್ ಸರ್ಕಾರದ ಹೊಸ ಕಾಯಿದೆ, ಬ್ರಿಟಿಷ್ ಸರ್ಕಾರದ ಹೊಸ ಕಾಯಿದೆ. ಒಂದಕ್ಕಿಂತ ಹೆಚ್ಚು ಮಕ್ಕಳನ್ನು ಪಡೆಯುವಂತಿಲ್ಲ. ಒಂದು ವೇಳೆ ಒಂದಕ್ಕಿಂತ ಹೆಚ್ಚು ಮಕ್ಕಳನ್ನು ಹೊಂದಿದ್ದರೆ ಅವರ ಆಸ್ತಿಯನ್ನು ಮುಟ್ಟುಗೋಲು ಹಾಕಿಕೊಳ್ಳಲಾಗುವುದು. ಒಪ್ಪದೇ ಇದ್ದರೆ ಆ 2ನೇ ಮತ್ತು 3ನೇ ಮಗುವನ್ನೇ ಸರ್ಕಾರ ತನ್ನ ವಶಕ್ಕೆ ತೆಗೆದುಕೊಳ್ಳುವುದು. ಎಚ್ಚರ ಎಚ್ಚರ, ಕೇಳ್ರಪ್ಪೋ ಕೇಳಿ, ಕೇಳ್ರಪ್ಪೋ ಕೇಳಿ. ಮಿಸ್ಟರ್, ಸರ್ಕಾರದ ಹೊಸ ಕಾಯ್ದೆ ಬಗ್ಗೆ ನಿಮಗೆ ಗೊತ್ತಿರುವುದೇ? ಕಾಯ್ದೆ ಪ್ರಕಾರ 2ನೇ ಮಗು ಇದ್ದರೆ ಆಸ್ತಿಯನ್ನ ಸರ್ಕಾರಕ್ಕೆ ಕೊಡಬೇಕು ಅಥವಾ ಮಗುವನ್ನೇ ಕೊಡಬೇಕು. ನಿನಗೀಗ 2ನೇ ಮಗುವಾಗಿದೆ ಎಂದು ನಮಗೆ ದೂರು ಬಂದಿದೆ. ನೀನೇ ಡಿಸೈಡ್ ಮಾಡು, ಏನು ಮಾಡುತ್ತೀಯಾ ಅಂತ. ಮಗುವನ್ನ ಕೊಡ್ತೀಯಾ ಇಲ್ಲ ಆಸ್ತಿಯ ಕೊಡ್ತೀಯಾ? ಏನ್ ಮಾತಾಡ್ತೀಯೋ? ಈಗ ತಾನೇ ಹುಟ್ಟಿರೋ ಮಗು ಯಾರಾದ್ರೂ ಕೊಡ್ತಾರ? ಇವನು ಆಸ್ತಿನೇ ಕೊಡೋದು. ಇಲ್ಲ ಇಲ್ಲ, ಇದು ನಮ್ಮಪ್ಪ ತಾತ ಕಷ್ಟಪಟ್ಟು ಮಾಡಿದ ಆಸ್ತಿ, ನಾನ್ ಕೊಡಲ್ಲ. ಸರಿ, ಹಾಗಾದ್ರೆ ನಿನ್ ಮಗುನೇ ಕೊಡು. ಅಯ್ಯೋ ನನ್ ಮಗು, ನಾನ್ ಕೊಡಲ್ಲ. ಅಯ್ಯೋ ಬಿಟ್ರಪ್ಪ, ಬಿಡಿ ನನ್ ಮಗು, ನಾನ್ ಕೊಡಲ್ಲ. ಬಿಟ್ರಪ್ಪ, ಬಿಡಿ ಬಿಡಿ. ಅಯ್ಯೋ, ಇದು ಕನಸ. ಬಾಪೂಜಿ, ನನ್ನನ್ನು ಕ್ಷಮಿಸಿ. ನೀವು ಮತ್ತು ಅನೇಕ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರರು ಮಾಡಿರುವ ತ್ಯಾಗದ ಅರಿವಿಲ್ಲದೆ, ಅದಕ್ಕೆ ಬೆಲೆ ಕೊಡದೆ, ಹುಚ್ಚುಚ್ಚಾಗಿ ಮಾತನಾಡಿ ಭಾರತದಲ್ಲಿ ಬ್ರಿಟಿಷರು ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಬೈದುಬಿಟ್ಟೆ. ಕನಸಿನಲ್ಲಿ ಬಂದ ಬ್ರಿಟಿಷರನ್ನು ನೋಡಿ ಭಯಪಡುವ ನನ್ನಂತ ಸಾಮಾನ್ಯ ಬ್ರಿಟಿಷರನ್ನು ಹೆದರಿಸಲು ಸಾಧ್ಯವೇ? ಕ್ಷಮಿಸಿಬಿಡಿ ಬಾಪೂಜಿ, ಕ್ಷಮಿಸಿಬಿಡಿ. ಇಂತಹ ದೇಶವನ್ನು ದಾಸ್ಯದಿಂದ ಬಿಡಿಸಿ ದೇಶಕ್ಕಾಗಿ ಪ್ರಾಣವನ್ನೇ ಬಿಟ್ಟ ನೀವು ನಮ್ಮ ಹೆಮ್ಮೆ. ಇವತ್ತು ನಮಗಿರುವ ವಾಕ್ ಸ್ವಾತಂತ್ರ್ಯವನ್ನು ಕೊಟ್ಟವರು ಯಾರು? ನಮ್ಮ ದೇಶ, ನಮ್ಮ ಸಂವಿಧಾನ. ನಮ್ಮಿಷ್ಟ ಧರ್ಮ ಅನುಸರಿಸುವ ಸ್ವಾತಂತ್ರ್ಯ ಕೊಟ್ಟವರು ಯಾರು? ನಮ್ಮ ದೇಶ, ನಮ್ಮ ಸಂವಿಧಾನ. ಹೆಣ್ಣು ಮಕ್ಕಳಿಗೆ ಮತದಾನದ ಹಕ್ಕು, ವಿದ್ಯಾಭ್ಯಾಸದ ಹಕ್ಕನ್ನು ಕೊಟ್ಟವರು ಯಾರು? ನಮ್ಮ ದೇಶ, ನಮ್ಮ ಸಂವಿಧಾನ. ಇಷ್ಟದ ಉದ್ಯೋಗ ಮಾಡುವ ಹಕ್ಕನ್ನ ಕೊಟ್ಟವರು ಯಾರು? ನಮ್ಮ ದೇಶ, ನಮ್ಮ ಸಂವಿಧಾನ. ನಮ್ಮ ನಾಯಕರನ್ನ ಚುನಾಯಿಸುವ ಹಕ್ಕನ್ನು ಕೊಟ್ಟವರು ಯಾರು? ನಮ್ಮ ದೇಶ, ನಮ್ಮ ಸಂವಿಧಾನ. ನಮಗೆ ಸಮಾನತೆ ಹಕ್ಕು ನೀಡಿ ನೆಮ್ಮದಿಯಿಂದ ಬಾಳಲು ಅವಕಾಶ ಕೊಟ್ಟವರು ಯಾರು? ನಮ್ಮ ದೇಶ, ನಮ್ಮ ಸಂವಿಧಾನ. ಕೂಲಿ ಕಾರ್ಮಿಕರ, ಜನಸಾಮಾನ್ಯರ, ಬಡ ರೈತಾಪಿ ಮಕ್ಕಳು IAS, IPS, ವೈದ್ಯ ಹಾಗೂ ಉನ್ನತ ಅಧಿಕಾರಿಗಳಾಗೋಕೆ ಅವಕಾಶ ಕೊಟ್ಟವರು ಯಾರು? ನಮ್ಮ ದೇಶ, ನಮ್ಮ ಸಂವಿಧಾನ. ಎಲ್ಲರಿಗೂ ಮತದಾನದ ಹಕ್ಕನ್ನು ಕೊಟ್ಟವರು ಯಾರು? ನಮ್ಮ ದೇಶ, ನಮ್ಮ ಸಂವಿಧಾನ. ಈಗ ಹೇಳಿ, ಭಾರತಕ್ಕೆ ಬ್ರಿಟಿಷರು ಬೇಕಾ? ಬೇಡ, ಬೇಡ, ಬೇಡ. ಹಾಗಾದ್ರೆ ನಾವೇನ್ ಮಾಡ್ಬೇಕು?
ಸಂವಿಧಾನ ಹೇಳಿದ ಮಾತು ಮರೆಯಬೇಡಿ, ಮರೆತು ಮಲಗಬೇಡಿ. ಸಂವಿಧಾನ ಹೇಳಿದ ಮಾತು ಮರೆಯಬೇಡಿ, ಮರೆತು ಮಲಗಬೇಡಿ. ನಮ್ಮ ಸಂವಿಧಾನ ಹೇಳಿದ ಮಾತು ಮರೆಯಬೇಡಿ, ಮರೆತು ಮಲಗಬೇಡಿ. ಗಂಡು ಹೆಣ್ಣು ಒಂದೇ ನಾಣ್ಯದ ಎರಡು ಮುಖಗಳು, ದುಡಿಯುವವರೇ ಈ ದೇಶದ ವಾರಸುದಾರರು. ಗಂಡು ಹೆಣ್ಣು ಒಂದೇ ನಾಣ್ಯದ ಎರಡು ಮುಖಗಳು, ದುಡಿಯುವವರೇ ಈ ದೇಶದ ವಾರಸುದಾರರು. ಸಂವಿಧಾನ ಹೇಳಿದ ಮಾತು ಮರೆಯಬೇಡಿ, ಮರೆತು ಮಲಗಬೇಡಿ. ನಮ್ಮ ಸಂವಿಧಾನ ಹೇಳಿದ ಮಾತು ಮರೆಯಬೇಡಿ, ಮರೆತು ಮಲಗಬೇಡಿ. ಶಿಕ್ಷಣ ಸಂಘಟನೆ ಹೋರಾಟ ಮುತ್ತಿನಂತ ಮೂರೇ ಸೂತ್ರ. ಶಿಕ್ಷಣ ಸಂಘಟನೆ ಹೋರಾಟ ಮುತ್ತಿನಂತ ಮೂರೇ ಸೂತ್ರ. ದುಡಿಯುವ ಜನಕ್ಕೆ ಧೈರ್ಯ ಕೊಡುವಂತ, ಬಡವರಿಗೆ ಪ್ರಜ್ಞೆ ನೀಡುವಂತ. ಇದುವೇ ಓದು, ಇದುವೇ ಬರಹ, ಇದುವೇ ಓದು, ಇದುವೇ ಬರಹ, ಇದುವೇ ಸ್ವಾಭಿಮಾನವೆಂದ ಸಂವಿಧಾನ ಹೇಳಿದ ಮಾತು ಮರೆಯಬೇಡಿ, ಮರೆತು ಮಲಗಬೇಡಿ. ನಮ್ಮ ಸಂವಿಧಾನ ಹೇಳಿದ ಮಾತು ಮರೆಯಬೇಡಿ, ಮರೆತು ಮಲಗಬೇಡಿ. ನಮ್ಮೆಲ್ಲರಿಗೆ ಅಸ್ತಿತ್ವ ಕೊಟ್ಟಂತಹ ನಮ್ಮ ಸಂವಿಧಾನದ ಪ್ರತಿ ಕೇವಲ ಪಾರ್ಲಿಮೆಂಟ್ನಲ್ಲಿ ಅಲ್ಲ, ನಮ್ಮೆಲ್ಲರ ಮನಗಳಲ್ಲಿ, ಮನೆಗಳಲ್ಲಿ ಇಡುವಂತಾಗಲಿ. ಕುವೆಂಪುರವರ ವಿಶ್ವ ಮಾನವ ತತ್ವ ದೇಶಕ್ಕೆ ಮಾದರಿಯಾಗಲಿ. ಜಾತಿ, ಧರ್ಮ, ಲಿಂಗ ಭೇದದ ಪಳೆಯುಳಿಕೆಗಳು ನಾಶವಾಗಲಿ. ಮನಸ್ಸುಗಳ ನಡುವಿನ ಗೋಡೆ ಮುರಿಯಲಿ. ನವಭಾರತದ ನವಗೀತೆ ಹಾಡಲಿ. ಬೋಲೋ ಭಾರತ್ ಮಾತಾ ಕಿ ಜೈ, ಬೋಲೋ ಭಾರತ್ ಮಾತಾ ಕಿ ಜೈ, ಬೋಲೋ ಭಾರತ್ ಮಾತಾ ಕಿ ಜೈ. ಈಗ ರಾಷ್ಟ್ರಗೀತೆ ಹಾಡಲಾಗ್ತದೆ. ಎಲ್ಲರೂ ಎದ್ದು ನಿಲ್ಲಬೇಕಾಗಿ ವಿನಂತಿ. जनगण मन अधिनायक जय हे भारत भाग्य विधाता. पंजाब सिंध गुजरात मराठा द्राविड उत्कल गंगा. विंध्य हिमाचल यमुना गंगा उच्चल जलधि तरंगा. तव शुभ नामे जागे, तव शुभ आशीष मांगे. गाहे तव जय गाथा. जन गण मंगलदायक जय हे भारत भाग्य विधाता. जय हे, जय हे, जय हे, जय 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 हे. ಸಂವಿಧಾನ ಓದುವುದು ಹೇಗೆ, ಜಸ್ಟಿಸ್ ನಾಗಭೂಷಣ್ ರವರು ಬರೆದಿರುವ ಒಂದು ಪುಸ್ತಕವನ್ನು ಪ್ರತಿ ವರ್ಷದಿಂದಲೂ ನಾವು ಕೊಡ್ತಾ ಬಂದಿದ್ದೀವಿ. ನಾನು ಯಾಕೆ ಇದನ್ನು ಒತ್ತಿ ಹೇಳ್ತಾ ಇದ್ದೀನಿ ಅಂತಂತಂದರೆ, ಇವತ್ತು ನಾವು ಮನೆಯಲ್ಲಿ ತಂದೆ ತಾಯಿಗಳು ನಮ್ಮ ಭಾರತದ ಸಂವಿಧಾನ ನಮಗೇನು ಹಕ್ಕುಗಳನ್ನು ಕೊಟ್ಟಿದೆ, ನಮ್ಮ ಕರ್ತವ್ಯಗಳೇನು, ಇದರ ಬಗ್ಗೆ ನಾವು ಮೊದಲು ಮಾದರಿಯಾಗಿರಬೇಕು. ಇನ್ನೊಂದು ವಿಷಯನ ನಾನಿಲ್ಲಿ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಹೇಳ್ತಾರೆ ವಿಜಯ ಸ್ಕೂಲ್ ಕಲ್ಚರಲ್ ಪ್ರೋಗ್ರಾಮ್ ತುಂಬ ಚೆನ್ನಾಗಿರುತ್ತೆ, ತುಂಬ ಮೆಸೇಜ್ಗಳಿರೋಂಥ ಕಾರ್ಯಕ್ರಮಗಳು ಬರುತ್ತೆ. ವಿಜಯ ಸ್ಕೂಲ್ ಚಿಲ್ಡ್ರನ್ ಆರ್ ವೆರಿ ವೆರಿ ಟ್ಯಾಲೆಂಟೆಡ್ ಅಂತ. ನಮ್ಮ ಮಕ್ಕಳು ಇಷ್ಟೊಂದು ಟ್ಯಾಲೆಂಟ್ ಆಗಿರಲಿಕ್ಕೆ ಕಾರಣ ಏನು ಗೊತ್ತಾ? ಏನು? ಬಿಕಾಸ್ ವಿಜಯ ಸ್ಕೂಲ್ ಟೀಚರ್ಸ್ ಆರ್ ವೆರಿ ಟ್ಯಾಲೆಂಟೆಡ್, ದೇ ಆರ್ ವೆರಿ ಇನ್ನೋವೇಟಿವ್, ಕ್ರಿಯೇಟಿವ್ ಆ್ಯಂಡ್ ಹಾರ್ಡ್ ವರ್ಕಿಂಗ್. ಸೊ ಒಂದು ದೊಡ್ಡ ಚಪ್ಪಾಳೆ ಮುಖಾಂತರ ನಮ್ಮ ಎಲ್ಲ ಶಿಕ್ಷಕರು ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕೊಟ್ಟಿರೋರಿಗೆ ಎಲ್ರಿಗೂ ನೀವು ಚಪ್ಪಾಳೆಯನ್ನು ಹಾಕಬೇಕು ಅಂತ ನಾನು ಕೇಳ್ಕೊಳ್ತೀನಿ.
ಹಾಗೆ ನಾನು ಯಾವಾಗಲೂ ನಮ್ಮ ನಾಜಿಮಂಗೆ ಹೇಳ್ತಾ ಇದ್ದೆ, ಅನಿಲ್ ನಮ್ಮ ಸ್ಕೂಲಿಗೆ ಸೇರ್ಕೊಳ್ಳೋಕ್ಕಿಂತ ಮೊದಲು, ನಾಜಿಮಾ ಬಿಂದು ನಾವೆಲ್ಲ ಸೇರಿ ಒಂದು ರಂಗ ತಂಡನ ಕಟ್ಟಬೇಕು ಅಂತ. ಬಹುಶಃ ನನಗೆ ಸಣ್ಣೇಗೌಡರು ಹೋದ್ಮೇಲಿಂದ ಹಾಸನದಲ್ಲಿ ರಂಗಸಿರಿದು ಹೆಚ್ಚಿನ ಚಟುವಟಿಕೆಗಳು ಕಂಡು ಬರ್ತಾ ಇಲ್ಲ. ಬಹುಶಃ ನನಗನ್ಸುತ್ತೆ ಪೋಷಕರೆಲ್ಲರೂ ಸಹಕಾರ ನೀಡಿದ್ರೆ ವಿಜಯ ಶಾಲೆ ವತಿಯಿಂದ ನಾವು ಒಂದು ವಿಜಯ ರಂಗಸಿರಿ ತಂಡನ ಕಟ್ಬೋದು ಅಂತ. ಬಹಳ ಸಂತೋಷ ಆಯಿತು ನನಗೆ. ಥ್ಯಾಂಕ್ ಯು ಆಲ್. ಮತ್ತು ಈ ಒಂದು ಸಂವಿಧಾನ, ಈ ಪ್ರಿಯಾಂಬಲ್ನ ನಾವು ಪ್ರತಿ ತರಗತಿಯಲ್ಲೂ ಹಾಕಿದ್ದೀವಿ. ಮುಂದಿನ ವರ್ಷದಲ್ಲಿ ಪ್ರತಿ ಪೇರೆಂಟ್ಗೂ ನಾವು ಇದನ್ನು ಶಾಲೆ ಕಡೆಯಿಂದ ಕೊಡ್ತೇವೆ. ಅದನ್ನು ಒಂದು ಫ್ರೇಮ್ ಹಾಕ್ಕೊಂಡು ಮನೆಯಲ್ಲಿ ಪ್ರತಿದಿನ ಮಕ್ಕಳು ನೀವು ಎಲ್ಲಿ ಓಡಾಡ್ತೀರಾ ಆ ಜಾಗದಲ್ಲಿ ಇದನ್ನು ಇಟ್ಕೋಬೇಕು ಅನ್ನೋದು ನನ್ನ ಕಳಕಳಿಯ ಮನವಿ. ಥ್ಯಾಂಕ್ ಯು ಆಲ್ ಟೀಚರ್ಸ್ ಫಾರ್ ಯುವರ್ ವಂಡರ್ಫುಲ್ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು.